ಹಳ್ಳಿ ಬೇಡ ಬೆಂಗಳೂರೇ ಬೇಕು. ನವ ವಿವಾಹಿತೆ ನೇಣಿಗೆ ಶರಣು. ಎಂತೆಂಥ ಪ್ರಕರಣಗಳಿರ್ತಾವೆ ನೋಡಿ. ಹಳ್ಳಿ ಬೇಡ, ನಾನು ಬೆಂಗಳೂರಲ್ಲೇ ಇರಬೇಕು, ನನಗೆ ಹಳ್ಳಿ ಜೀವನ ಆಗ್ತಾ ಇಲ್ಲ ಅಂತ ಹೇಳಿ ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಲಬುರಗಿ ನಗರದ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಿರೋ ಘಟನೆ. 26 ವರ್ಷದ ಅನಸೂಯ ಅವಿನಾಶ್ ಆ ಕಡೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಮ್ಮ ಸ್ವಂತ ಅತ್ತೆ ಮಗ ಅವಿನಾಶ್ನನ್ನ ಪ್ರೀತಿಸಿ ಅನಸೂಯ ಮದುವೆ ಆಗಿದ್ರು. 2 ತಿಂಗಳ ಹಿಂದೆ ಅನಸೂಯ ಮತ್ತು ಅವಿನಾಶ್ ಮದುವೆ ಆಗಿತ್ತು. ಅನಸೂಯ ಅವರ ಬೇರೆ ಸಹೋದರಿಯರು ಬೆಂಗಳೂರು ಮತ್ತು ಮುಂಬೈಯಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ನಾನು ಹಳ್ಳಿಲಿ ಇರೋಲ್ಲ, ಬೆಂಗಳೂರಿಗೆ ಹೋಗೋಣ ಅಂತ ಹಠ ಮಾಡ್ತಾ ಇದ್ರಂತೆ. ಪತಿ ಅವಿನಾಶ್ ಒಪ್ಪದೇ ಇದ್ದಿದ್ದಕ್ಕೆ ನೊಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾಕೆ ಪ್ರೀತಿ ಮಾಡಬೇಕಾದ್ರೆ ಅವರು ಬೆಂಗಳೂರಲ್ಲಿಲ್ಲ ಹಳ್ಳಿಲಿ ಇರೋದು ಅಂತ ಗೊತ್ತಾಗ್ಲಿಲ್ವಾ? ಏನ್ರಿ ಹೆಣ್ಮಕ್ಳುಗಳದು ರೀಸನ್ನು? ಹಳ್ಳಿಲಿ ಇರಕ್ಕೆ ಇಷ್ಟ ಇಲ್ಲ, ಬೆಂಗಳೂರಲ್ಲೇ ಇರಬೇಕು ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋದು ಅಂತಂದ್ರೆ ಇನ್ನು ಎಷ್ಟು ವೀಕ್ ಮೈಂಡ್ ಸೆಟ್ ಆಗೋಗಿದೆ ಅಂತ. ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಏನ್ ರೀಸನ್ ಇದು ರೀ? ಹಳ್ಳಿಲಿ ಇರಕ್ಕೆ ಇಷ್ಟ ಇಲ್ಲ, ಬೆಂಗಳೂರಿಗೆ ಹೋಗ್ಬೇಕು ಅಂತ ಒಪ್ಕೊಳ್ಳದೆ ಇದ್ದಕ್ಕೆ ಅಷ್ಟಕ್ಕೆ ಸೂಸೈಡ್ ಮಾಡ್ಕೊಂಡಂತ ಪ್ರಕರಣ ಇದು. ಬರೀ 2 ತಿಂಗಳಿಗೆ ಮದುವೆ ಆಗಿ. ಸಿಂಧೂರ ಪ್ರಮುಖವಾಗಿ ಆತ್ಮಹತ್ಯೆ ಮಾಡ್ಕೊಂಡಂತ ಅನುಸಯ ಏನಿದ್ದಾರೆ, ಅವರ ಇನ್ನಿತರ ಏನು 2 ಅಥವಾ 3 ಜನ ಏನು ಸಹೋದರಿದ್ರೆ ಅವರು ಏನೋ ಅವರಿಗೂ ಕೂಡ ಮದುವೆ ಆಗಿದೆ. ಅವರು ದೊಡ್ಡ ಅಂದ್ರೆ ಹೈದರಾಬಾದ್ ಆಗಿರ್ಬೋದು, ಬೆಂಗಳೂರಲ್ಲಿ ವಾಸವಿದ್ದಾರೆ. ಅದರಂತೆ ತಾನು ಕೂಡ ಒಂದು ಮಹಾನಗರದಲ್ಲಿ ವಾಸ ಮಾಡಬೇಕು, ತನ್ನ ಗಂಡನ ಜೊತೆ ದೊಡ್ಡ ಸಿಟಿಯಲ್ಲಿ ವಾಸ ಮಾಡಬೇಕು, ಒಂದೇ ಹಠಕ್ಕೆ ಹಿಡಿದು ಗಂಡನ ಜೊತೆ ಪ್ರತಿ ನಿತ್ಯ ಜಗಳಾಡ್ತಿದ್ರು. ಮದುವೆಯಾಗಿ ಕೇವಲ 2 ತಿಂಗಳಿಗೆ ಗಂಡ ಏನು ಅವಿನಾಶ್ ಇದ್ದಾನೆ, ಆ ಒಂದು ಅವಿನಾಶ್ ಜೊತೆ ನಿತ್ಯವೂ ಕೂಡ ಜಗಳಾಡ್ತಿದ್ರು. ನಾನು ಹಳ್ಳಿಯಲ್ಲಿ ವಾಸ ಮಾಡಲು ಇಷ್ಟಪಡುವುದಿಲ್ಲ, ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಎಂಬ ಒಂದು ಒತ್ತಡ ಕೂಡ ಇರ್ತಿದ್ರು. ಇದರಿಂದ ಪ್ರತಿನಿತ್ಯ ಕೂಡ ಇದರಿಂದ ಇಬ್ಬರ ನಡುವೆ ಸಾಕಷ್ಟು ಮನಸ್ತಾಪವಾಗಿತ್ತು, ಜಗಳ ಕೂಡವಾಗಿತ್ತು. ಅದರಂತೆ ನಿನ್ನೆ ಕೂಡ ಇಂದು ಅನುಸಯ ಏನು ಅವಿನಾಶ್ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಜಗಳವಾಗಿದೆ. ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗೋದನ್ನು ಬಿಟ್ಟು ಮತ್ತೆ ನಿನ್ನೆ ದೊಡ್ಡ ಮಟ್ಟದ ಜಗಳವಾಗಿದೆ. ಈ ಸಂದರ್ಭದಲ್ಲಿ ಮನನೊಂದಂತಹ ಏನು ಅನುಸಯ ಇದ್ದಾಳೆ, ಅವಳು ನೇಣುಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಂಡ ಅಂದ್ರೆ ಘಟನೆಗೆ ಗಂಡನ ಮನೆಯವರು ಕಿರುಕುಳ ಕೊಟ್ಟಿದ್ದರೆಂಬ ಆರೋಪ ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಸಂಬಂಧದಲ್ಲಿ ಇಬ್ಬರು ಕೂಡ ಮದುವೆ ಆದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲು ವಿಫಲವಾಗಿ ಇದೀಗ ಅನುಸಯ ಸಾವನ್ನಪ್ಪಿದ್ದಾಳೆ. ಇದೀಗ ಅವರ ಕುಟುಂಬದ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಂಧೂರ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.